ನಮೋ ನಿತ್ಯ ನಮೋ ಜಗನ್ಮಾತೆ ಏಳುತ್ತಾಯಿ ಬಾಳುತ್ತಾಯಿ ಜಗತ್ ಕಲ್ಯಾಣಿ ಏಳುತ್ತಾಯಿ ಬಾಳುತ್ತಾಯಿ ಜಗತ್ ಕಲ್ಯಾಣಿ ಯುಗ ಯುಗಾಲು ಜಗವನಾಳುವ ಧರ್ಮ ಚಕ್ರಪಾಣಿ ಯುಗ ಯುಗಾಲು ಜಗವನಾಳುವ ಧರ್ಮ ಚಕ್ರಪಾಣಿ ಧರ್ಮ ಚಕ್ರಪಾಣಿ ಧರ್ಮ ಚಕ್ರಪಾಣಿ ಧರ್ಮ ಚಕ್ರಪಾಣಿ. ನಾವು ಮಾಡುತ್ತಿರುವ ನಾಟಕದ ಹೆಸರು ಮೊಬೈಲ್ ಮಾಯಾಜಾಲ. ನಮಸ್ಕಾರ, ನನ್ನ ಹೆಸರು ಅಮೃತ ತಟಗಾರ್. ನಾನು ಮಾಡುತ್ತಿರುವ ಪಾತ್ರ ರಂಗಣ್ಣ. ನಮಸ್ಕಾರ, ನನ್ನ ಹೆಸರು ಪವಿತ್ರ ಮದ್ರಿ. ನಾನು ಮಾಡುತ್ತಿರುವ ಪಾತ್ರ ರಂಗಣ್ಣನ ಹೆಂಡತಿ. ನಮಸ್ಕಾರ, ನನ್ನ ಹೆಸರು ಆಶಾ. ನಾನು ಮಾಡುತ್ತಿರುವ ಪಾತ್ರ ಗೌರಿ, ರಂಗಣ್ಣನ ಮಗಳು. ನಮಸ್ಕಾರ, ನನ್ನ ಹೆಸರು ಅಂಕಿತಾ. ನಾನು ಮಾಡುತ್ತಿರುವ ಪಾತ್ರ ನವ್ಯ, ಗೌರಿಯ ಸ್ನೇಹಿತೆ. ನಮಸ್ಕಾರ, ನನ್ನ ಹೆಸರು ಶಿವಾನಿ. ನಾನು ಮಾಡುತ್ತಿರುವ ಪಾತ್ರ ಗಗನ, ಗೌರಿಯ ಸ್ನೇಹಿತೆ. ನಮಸ್ಕಾರ, ನನ್ನ ಹೆಸರು ಸುಫಿಯಾನ. ನಾನು ಮಾಡುತ್ತಿರುವ ಪಾತ್ರ ಗೌರಿಯ ಸ್ನೇಹಿತೆ ಸುಮಾ. ನಮಸ್ಕಾರ, ನನ್ನ ಹೆಸರು ಅಪೇಕ್ಷಾ. ನಾನು ಮಾಡುತ್ತಿರುವ ಪಾತ್ರ ಭಾಗ್ಯ, ಗೌರಿಯ ಸ್ನೇಹಿತೆ. ನಮಸ್ಕಾರ, ನನ್ನ ಹೆಸರು ಭೂಮಿಕಾ. ನಾನು ಮಾಡುತ್ತಿರುವ ಪಾತ್ರ ಪಟೇಲ. ಒಳ್ಳೆ ಇದ್ರಂತಾನೆ ಮಾಡುದ ನನ್ನ ಆಸೆ. ನಾನು ಕೂಲಿನಲ್ಲಿ ಮಾಡಿದ್ರು ಸರಿ, ಏನು ಕೊರತೆ ಬಟ್ಟದಾಗ ನೋಡ್ಕೋದ ನನ್ ಕನಸು. ನನ್ನ ಮಗಳು ಇಲ್ಲೇ ಇದ್ದು ಗೌರಿ, ಗೌರಿ, ಅಲ್ಲೇ ರತ್ನ, ನನ್ನ ಮಗಳಲ್ಲೇ. ಒಂದೇ ತಾಡ್ರಿ, ಬರೀ ಮಗಳ ಜಪಾನೇ ಆಗೋಯ್ತು. ಒಂದು ನಿಮಿಷ ಮಗನು ಬಿಟ್ಟಿರಲ್ಲ ಅಂತೀರಾ ನೀವು. ಇಲ್ಲೇ ಎಲ್ಲೇ ಇರ್ತಾಳೆ, ಎದಕ್ ಬೇಕಾಗಿದ್ದಾಳೆ? ನಿಮ್ಗೇನ್ ಗೊತ್ತಾ ನನ್ನ ಮಗಳ ಬಗ್ಗೆ? ನನ್ನ ಮಗಳ ನೋಡಕ್ಕೆ ಮೊನ್ನೆ ಶಾಲೆ ಹತ್ರ ಹೋಗಿದೆ. ನನ್ನ ಮಗಳು ಶಾಲೆಯಲ್ಲಿ ಆಟದಲ್ಲೂ ಪಾಠದಲ್ಲೂ ಹಾಡು ಹೇಳೋದ್ರಲ್ಲೂ ಚಿತ್ರ ಬರೆಯೋದ್ರಲ್ಲೂ ಎಲ್ಲದರಲ್ಲೂ ಮೊದಲಂತೆ. ಹೌದೇನ್ರಿ? ಮತ್ತೇನ್ ಹೇಳಿದ್ರು? ಮೊನ್ನೆ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾಳಂತೆ. ಅವಳ ಗುರುಗಳು ಶಾಲೆಯಲ್ಲಿ ಅವಳನ್ನು ಹೊಗಳುತ್ತಿರುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿ ಬಂತು. ನನ್ನ ಮಗಳ ಬಗ್ಗೆ ಹೆಮ್ಮೆ ಅನಿಸ್ತು. ಅಲ್ವೇನ್ರಿ? ತಾಯಿ ಬನಶಂಕರಿ ದೇವರಿಗೆ ಹರಕೆ ಹೊತ್ತು ಮಗನು ಪಡೆದಿದ್ದೇನ್ರಿ. ದೇವರು ನಮ್ಗೆ ಒಳ್ಳೇದನ್ನೇ ಮಾಡಿದ್ದಾನೆ. ಇರ್ಲಿ, ಸಾಕು ಪುರಾಣ. ನನ್ನ ಮಗಳ ಕರಿ. ಗೌರಿ, ಗೌರಿ, ಎಲ್ಲಿದ್ದಿ? ಬಾ ಅಮ್ಮ, ಅಪ್ಪ ಕರಿತಾ ಇದ್ದಾರೆ. ಬಂದೆ ಅಮ್ಮ. ಆಶೀರ್ವಾದ ಮಾಡಿ ಅಮ್ಮ, ಆಶೀರ್ವಾದ ಮಾಡಿ ಅಮ್ಮ. ಏನ್ ಮಾಡ್ತಾ ಇದೀಯ ಮಗಳೇ? ಏನಿಲ್ಲಪ್ಪ, ನಾಳೆ ನಮ್ಮ ಶಾಲೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಸಚೇತನ ಒಂದು ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮದಲ್ಲಿ ನನಗೆ ನಾವು ಆಚರಿಸುವ ಹಬ್ಬಗಳ ಬಗ್ಗೆ ಹೇಳುವುದಿದೆ. ಅದರ ತಯಾರಿ ಮಾಡುತ್ತಿದ್ದೆ. ಜಾನ ಮಗಳು, ಹೋಗಮ್ಮ. ಒಂದೇ ಒಂದು ಮುತ್ತಿನಂತ ಮಗು ಹುಟ್ಟಿದವರಿಗೆ ಆಹಾ ದೇವರೇ ಥ್ಯಾಂಕ್ಸ್. 4 ದಿನಗಳ ನಂತರ ಗೌರಿ, ಗೌರಿ, ಯಾಕೆ ಹೇಳ್ತಾ ಇದ್ದೆ ಅಮ್ಮ? ಏನಾಯ್ತು? ಅಪ್ಪ, ನನಗೆ ಒಂದು ಫೋನ್ ಬೇಕು. ಅಷ್ಟೇ ತಾನೇ, ಇಡಿ. ಹೋಗಪ್ಪ, ಈ ಫೋನಲ್ಲಿ ಏನಿದೆ? ನನ್ನ ಗೆಳತಿಯರ ದೊಡ್ಡ ದೊಡ್ಡ ಫೋನ್ಗಳಿವೆ. ಅವ್ರ ಅದ್ರಲ್ಲೆಲ್ಲ ಓದ್ಕೊಂಡು ತಿಳ್ಕೊಂಡ್ ಬರ್ತಾರೆ. ನಂಗೂ ಒಂದು ಫೋನ್ ಕೊಡ್ಸಪ್ಪ. ನೋಡೆ, ಅವ್ರು ಇವರನ್ನ ನೋಡಿ ಜೀವನ ಮಾಡ್ಬೇಡ. ನಿಮ್ಮ ಅಪ್ಪ ಏನ್ ದೊಡ್ಡ ಸಾವುಕಾರ ಅನ್ಕೊಂಡಿದ್ಯಾ? ನಮ್ಮ ಹತ್ರ ದುಡ್ಡಿಲ್ಲ, ಮುಚ್ಕೊಂಡು ಓದ್ಕೊ ಹೋಗು. ಫೋನ್ ಬೇಕಂತ ಇವಳಿಗೆ. ಗೌರಿ, ನನ್ನ ಹತ್ರ ಈಗ ದುಡ್ಡಿಲ್ಲಮ್ಮ. ಸ್ವಲ್ಪ ದಿನ ಬಿಟ್ಟು ಕೊಡಿಸ್ತೀನಿ, ಓದ್ಕೋಣಮ್ಮ. ಅಪ್ಪ, ಆ ಫೋನಲ್ಲಿ ಏನು ಓದ್ಬೇಕು, ಎಷ್ಟು ಓದ್ಬೇಕು ಅಂತ ಎಲ್ಲ ಇರ್ತದೆ. ನನ್ನ ಗೆಳತಿಯರು ಅದನ್ನ ಓದ್ಕೊಂಡು ತಿಳ್ಕೊಂಡ್ ಬರ್ತಾರೆ. ನಂಗೂ ಒಂದು ಫೋನ್ ಕೊಡ್ಸಪ್ಪ. ಇಷ್ಟಿದೆಯಾ? ನಮ್ಗೆ ಹೆದರ್ತೀಯಾ? ಏನ್ ಕೊಡ್ಸಲ್ಲ, ಹೋಗು. ಹಾಗ್ಯಾಕೆ ಇದೆ ನನ್ನ ಮಗಳಿಗೆ? ನನ್ನ ಮಗಳು ಏನಾದ್ರೂ ಉಟ್ಕೊಳ್ಬೇಡ, ತಡ್ಕೊಳ್ಬೇಡ, ಓದೋಕೆ ಅಂತ ಒಂದು ಫೋನ್ ಬೇಡ್ತಾನೆ. ನಾನು ಎಷ್ಟೇ ಖರ್ಚಾದ್ರೂ ಸರಿ ನನ್ನ ಮಗಳು ಫೋನ್ ಕೊಡಿಸ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ಲವ್ ಯು ಅಪ್ಪ. ಲವ್ ಯು ಟು ಕಂದ. ಇಲ್ಲ, ಅಷ್ಟ ಆಕ್ಷನ್ ಮಾಡ್ಬಿಡ.
ಏ ಛತ್ರಿ ಸರಿಯಾಗಿ ಹಿಡಿಯೋ. ಏ ಛತ್ರಿ ಸರಿಯಾಗಿ ಹಿಡಿಯೋ. ಏ ಕಸ ಸರಿಯಾಗಿ ಇಡಿಸು. ಕಲ್ಲಪ್ಪ ಈ ತಿಂಗಳು ಬಡ್ಡಿ ಕಟ್ಟಿದಾನೇನೋ? ಕಟ್ಟಿದಾನೆ ಬುದ್ಧಿ. ಹೇ ಸಂಗಪ್ಪ. ನಮಸ್ಕಾರ ಬುದ್ಧಿ. ಯಾಕೋ ರಂಗಪ್ಪ ಲೇಟು? ಇಲ್ಲ ಬುದ್ಧಿ, ಮನೆಯಲ್ಲಿ ಮಗು ಹೊಸ ಫೋನ್ ಬೇಕಂತ ಹಠ ಮಾಡ್ತಾ ಇದ್ರು. ಅವಳನ್ನ ಸಂಭಾಳಿಸಿ ಬರೋದಕ್ಕೆ ಇಷ್ಟೊತ್ತಾಯ್ತು, ಕ್ಷಮಿಸಿ ಬುದ್ಧಿ. ಯಾವಾಗಲೂ ಇದೇ ಆಯ್ತು ನಿನ್ನ ರಾಮಾಯಣ. ಹೋಗು, ಬೇಗ ಬೇಗ ಕೆಲಸ ಮಾಡೋಗು. ಸರಿ ಬುದ್ಧಿ. ಬುದ್ಧಿ ಬುದ್ಧಿ ಮತ್ತೇನು ರಗಳೆ ನಿಂದು? ಇಲ್ಲ ಬುದ್ಧಿ, ಮಗಳಿಗೆ ಓದೋಕೆ ಅಂತ ಹೊಸ ಫೋನ್ ಬೇಕಂತೆ. ಆ ಫೋನ್ ತಗೊಳಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ ಅಂತೆ. ಆ 10,000 ರೂಪಾಯಿ ನೀವು ಸಾಲವಾಗಿ ಕೊಟ್ರಿ. 10,000 ರೂಪಾಯಿನ? 10,000 ರೂಪಾಯಿ ಬೆಲೆ ಗೊತ್ತಾ ನಿಂಗೆ? ಬುದ್ಧಿ ಖಾಲಿ ಬೀಳ್ತೀನಿ, ಇಲ್ಲ ಅನ್ಬೇಡಿ ಬುದ್ಧಿ. ನಿಮ್ ಇಟ್ಟರೆ ನನಗೆ ಯಾರು ಗೊತ್ತಿಲ್ಲ ಬುದ್ಧಿ. ನಾನು ಫೋನ್ ಕೊಡ್ಸೋರ್ಗು ಮಗಳು ಓದಲ್ಲ ಬರೆಯಲ್ಲ ಅಂತ ಹಠ ಹಿಡ್ಕೊತಿದ್ದಾರೆ ಬುದ್ಧಿ. ಖಾಲಿ ಬೀಳ್ತೀನಿ, ಇಲ್ಲ ಅನ್ಬೇಡಿ ಬುದ್ಧಿ. ನಿಮ್ ಬಿಟ್ಟರೆ ಯಾರು ಗೊತ್ತಿಲ್ಲ ಬುದ್ಧಿ. ಸರಿ ಆಯ್ತು, ಹೇಳು. ಹಣ ಕೊಡ್ತೀನಿ, ಬೇಗ ಬೇಗ ಬಂದು ಕೆಲಸ ಮಾಡಬೇಕು, ಹಣ ತೀರಿಸ್ಬೇಕು. ಆಯ್ತು ಸರಿ ಬುದ್ಧಿ, ತುಂಬಾ ಉಪಕಾರ ಆಯ್ತು ಬುದ್ಧಿ, ಬರ್ತೀನಿ. ಮಗಳೇ ಊಟ ಮಾಡಬಾರ್ವಾ? ನಂಗೆ ಊಟ ಬೇಡ ಅಪ್ಪ. ಮಗಳೇ ನಿನ್ಗೋಸ್ಕರ ನಾ ಏನ್ ತಂದಿದ್ದೀನಿ ನೋಡು. ಏನ್ ತಂದಿರ್ತೀಯ? ನಂಗೇನು ಬೇಡ. ನೋಡಿಲ್ಲಿ. ಸಾಕು, ಎಷ್ಟು ಚೆನ್ನಾಗಿದೆ ಅಪ್ಪ, ಎಷ್ಟು ಚೆನ್ನಾಗಿದೆ. ನನ್ ಗೆಳತಿಗೆ ತೋರಿಸ್ಕೊತೀನಿ. ಏ ಪುಸ್ತಕನಾದ್ರು ಎತ್ತಿಡುಗೆ, ಫೋನ್ ಕೊಡ್ಸಿದೀವಿ ಅಂತ ಪುಸ್ತಕನೂ ಬಿಟ್ಟು ನೋಡಿ ಇವಳು. ನಮ್ಮ ಕಾಲದಲ್ಲಿ ಪುಸ್ತಕ ತಗೊಳ್ಳೋಕೆ ನಮ್ಮ ಹತ್ರ ದುಡ್ಡಿರ್ತಿರಲಿಲ್ಲ. ಅಂತ ಬೇರೆಯಲ್ಲಿ ಪುಸ್ತಕ ತಗೊಂಡು ಓದ್ತಾ ಇದ್ವಿ. ಆದ್ರೆ ಹಠ ಮಾಡಿ ನನ್ನ ಮಗಳು ಈ ಪುಸ್ತಕವನ್ನು ಈ ಸರಸ್ವತಿನ ಕಾಲಲ್ಲಿ ಎಸೆದು ಹೋದಲ್ಲ. ಭಗವಂತ, ನನ್ನ ಮಗಳಿಗೆ ನೀನೇ ಒಳ್ಳೇದು ಮಾಡು ದೇವ್ರೆ. ಹಾಗೆ ನಿಲ್ವಲ್ಲಿ, ನಾನು ದಿನ ಅಲ್ವಾ ಹೊಸ ಫೋನು ಮಾಡ್ತಾಳೆ ಬಿಡಿ. ನವ್ಯ, ಗಗನ, ನೋಡ್ರೆ ನನ್ನ ಸಾಫೋನು. ವಾವ್, ಎಷ್ಟು ಚೆನ್ನಾಗಿದೆ. ಯಾರು ಕೊಡಿಸಿರೋದು ಫೋನ್? ಅಪ್ಪ ಕೊಡ್ಸಿದ್ರು. ಬಾರಿ, ಫೋನ್ ನಲ್ಲಿ ಫಸ್ಟ್ ಸೆಲ್ಫಿ ತೆಗೆದುಕೊಳ್ಳೋಣ. ಏ, ಈ ಎಫೆಕ್ಟ್ ಚೆನ್ನಾಗಿ ಬಂದಿಲ್ಲ, ಬೇರೆದ್ ಹಾಕಿ. ನಂಗೆ ಅಷ್ಟೊಂದು ಗೊತ್ತಿಲ್ಲ, ನೀನೇ ಹಾಕಿ. ಆಯ್ತು. ಬರೀ ಫೋಟೋ ಅಷ್ಟೇ, ನಾವೊಂದು ವಿಡಿಯೋ ಮಾಡೋಣ. ಏನ್ ನವ್ಯ? ಆಯ್ತು. ಏ ಬಾರಿ, ರೀಲ್ಸ್ ಮಾಡೋಣ ಎಲ್ಲರೂ ಕೂಡಿ. ಇದನ್ನ ಪೋಸ್ಟ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಹೇಗೆ ಬರುತ್ತೆ ನೋಡೋಣ. ಈ ತರ ಎಲ್ಲ ಡ್ರೆಸ್ ಮಾಡಿದ್ರೆ ಯಾರೆಲ್ಲ ಲೈಕ್ಸ್ ಮಾಡ್ತಾರೆ? ಮಾಡರ್ನ್ ಡ್ರೆಸ್ ಹಾಕೋಬೇಕು, ಜೀನ್ಸ್ ಟಿ ಶರ್ಟ್ ಹಾಕೋಬೇಕು, ಅಂದ್ರೆ ಲೈಕ್ಸ್ ಮಾಡ್ತಾರೆ. ಬರೀ ಡ್ರೆಸ್ ಅಷ್ಟೇ ಅಲ್ಲ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಲಿಪ್ಸ್ಟಿಕ್ ಹಾಕೋಬೇಕು, ಕುಂಕುಮ ಇರಬಾರ್ದು, ಕೈಯಲ್ಲಿ ಬಳೆ ಹಾಕೋಬಾರ್ದು. ಹೀಗೆ ಗೌರಮ್ಮನ ತರ ಇದ್ರೆ ಯಾರೇ ಲೈಕ್ ಮಾಡ್ತಾರೆ? ನಮ್ಮ ಅಪ್ಪ ಅಮ್ಮ ಬೈತಾರೆ, ಹಾಗೆಲ್ಲ ಮಾಡೋದು ಬೇಡ. ಸೀಕ್ರೆಟ್ ಪಾಸ್ವರ್ಡ್ ಇಡು, ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತೇ ಆಗಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಓದೋದಕ್ಕೂ ಬರೋದಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ, ಗೊತ್ತಾಗೋದಿಲ್ಲ ಬಿಡು. ಸರಿ ಆಯ್ತು. ನಾಳೆ ಶಾಲೆಗೆ ಬರುವಾಗ ಮೊಬೈಲ್ ತೆಗೆದುಕೊಂಡು ಬಾ, ಎಲ್ಲರಿಗೂ ತೋರಿಸುವಂತೆ. ಬಾಯ್. ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ. ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ. ನಾವು ನೀವು ಆಡಿದಾತ ಇಂದು ಕಣ್ಮರೆಯಾಗೋಯ್ತ. ನಾವು ನೀವು ಆಡಿದಾತ ಇಂದು ಕಣ್ಮರೆಯಾಗೋಯ್ತ. ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ. ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ. ನಾವು ನೀವು ಆಡಿದಾಟ ಇಂದು ಕಣ್ಮರೆಯಾಗೋಯ್ತ. ನಾವು ನೀವು ಆಡಿದಾಟ ಕಣ್ಮರೆಯಾಗೋಯ್ತ.
ಇಲ್ಲ ಗೋರಿ ಕೆರೆದಡಾಟ ಎಲ್ಲಿ ಹೋತ ಬರೀ ನೆನಪಿಗೆ ಬರುದಾತ ನೆರಳು ಬೆಳಕಿನ ಆಟ ಕಣ್ಣಿಗೆ ಕಾಣದಾತ ಕುಂಟಾಟನು ಮರೆಯಾತ ಸಿನಿಪನಿಯಾಟ ಆಡುತ್ತಿದ್ವಿ ಮರಪತಿಯಾಟ ಆಡುತ್ತಿದ್ವಿ ಕಳ್ಳ ಪೊಲೀಸ್ ಆಡುತ್ತಾ ಬಾಡಿಗೆ ಸೈಕಲ್ ಹೊಡೆಯುತ್ತಿದ್ವಿ ಅವ್ವ ನೆಲವಿನ್ಯಾಗ ಇದ್ದ ಎಣ್ಣೆ ಕಕ್ಕ ತಿನ್ನತಿದ್ವಿ ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ ನಾವು ನೀವು ಆಡಿದಾಟ ಇಂದು ಕಣ್ಮರೆಯಾಗೋಯ್ತ ನಾವು ನೀವು ಆಡಿದಾಟ ಇಂದು ಕಣ್ಮರೆಯಾಗೋಯ್ತ ಸಾಲಿ ಸೂಟಿ ಇಟ್ಟಾಗ ಈಗಾಕ ಹೋಗಟ್ಟಿದ್ವಿ ಗೋರಂಗಿ ಹಿಡಿಯಟ್ಟಿದ್ವಿ ಪೇಪರ್ ತೋಟಿ ಮಾಡಿ ನೀರಾಗ ಬಿಡುತ್ತಿದ್ವಿ ಗಿಡಗಿಟ್ಲೆ ಆಡುತ್ತಿದ್ವಿ ತುಳಸಿ ಗಾಳಿ ಉಪ್ಪು ಖಾರ ಬೆರೆಸಿ ನಾವು ತಿನ್ನತಿದ್ವಿ ಅವ್ವ ಮಾಡಿದ ಮುಟ್ಟಿಗೆ ದಿಂದ ಕಣ್ಣೀರ ತಿದ್ವಿ ರಾತ್ರಿ ಮಲಗುವಾಗ ಹಚ್ಚಿ ಹೇಳೋ ಕಥೆಯ ಕೇಳತಿದ್ವಿ ದೋಸ್ತರೆಲ್ಲ ಕೂಡಿ ಉಗರಿಯ ಆಡುತ್ತಿದ್ವಿ ದೋಸ್ತರೆಲ್ಲ ಕೂಡಿ ಗಾಳಿ ಪಟ ಹರಿಸತಿದ್ವಿ ಲಾಟಿನ ಬೆಳಕಿನ್ಯಾಗ ರಾತ್ರಿ ನಾವು ಓದತಿದ್ವಿ ನಾವು ಶಾಲೆ ಕಲಿಯುವಾಗ ಪಾಠಾಗ ಕಲಿಯತಿದ್ವಿ ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ ಮೊಬೈಲ ಬಂದ ಮ್ಯಾಗ ಎಲ್ಲಾನು ಮಾಯವಾತ ನಾವು ನೀವು ಆಡಿದಾಟ ಎಂದು ಕಣ್ಮರೆಯಾಗೈತ ನಾವು ನೀವು ಆಡಿದಾಟ ಎಂದು ಕಣ್ಮರೆಯಾಗೈತ ಫಂಕ್ಷನ್ ಫೋಟೋ ಹೊಡಕ್ಕೆ ಬಂದಿದ್ದೆ ಫಂಕ್ಷನ್ಗೆ ಇತ್ತೀಚೆಗೆ ತುಂಬಾ ಈ ಮಗಳು ಏಕೋ ಇತ್ತೀಚೆಗೆ ಪುಸ್ತಕ ಓದೋದನ್ನೇ ಕಡಿಮೆ ಮಾಡಿದಾಳೆ ನೋಡಿ. ಚೆನ್ನಾಗಿ ಊಟನೂ ಮಾಡ್ತಾ ಇಲ್ಲ, ಸರಿಯಾಗಿ ಓದ್ತಾನೂ ಇಲ್ಲ ರೀ. ನನಗೆ ಯಾಕೋ ಭಯ ಆಗ್ತಾ ಇದೆ ರೀ. ಹಾಗೇನಿಲ್ವಲ್ಲೇ, ಹೊಸ ಫೋನ್ ಅಲ್ಲ, ಒಂದು 4 ದಿನ ಮಾಡ್ತಾಳೆ ಮತ್ತೆ ಎಲ್ಲ ಸರಿ ಹೋಗುತ್ತೆ. ಇಷ್ಟು ಬೇಗ ನೋಡಿದ್ದೀರೇನ್ರಿ, ಮೊದಲು ಶಾಲೆಗೆ ಹೋಗ್ಬೇಕಾದರೆ ದೇವರಿಗೆ ನಮಸ್ಕಾರ ಮಾಡಿ, ನನಗೆ ನಿಮಗೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗೋಳು. ಈಗ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದಾಳೆ ರೀ. ಹಾಗೇನಿಲ್ವಲ್ಲೇ, ಹೊಸ ಫೋನ್ ಅಲ್ವಾ, ನೀನು ತಲೆ ಕೆಡಿಸ್ಬೇಡ, ನನ್ನ ತಲೆನೂ ಕೆಡಿಸ್ಬೇಡಪ್ಪ. ಊಟ ಬಡಿಸ್ಬಾ. ಶಾಲೆ ಟೈಮ್ ಇನ್ನು 1 ಗಂಟೆ ಇದೆ. ಅಷ್ಟೊತ್ತಿಗೆ ನಾವು ಎಷ್ಟೊಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡೋಣ ಬನ್ನಿ. ಗೌರಿ ರೀಲ್ಸ್ ಮಾಡ್ತಾ ನಿಂತಿದ್ದಾಳೆ. ಹೌದು, ಈಗ ಗೌರಿ ತುಂಬಾ ಬದಲಾಗಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲೂ ಫೇಸ್ಬುಕ್ನಲ್ಲೂ ಬರೀ ಅವಳೇ ಕಾಣ್ತಾ ಇದ್ದಾಳೆ. ಅವಳಿಗೆ ಬುದ್ಧಿ ಹೇಳೋಣ. ಗೌರಿ ಮೊಬೈಲಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಒಳ್ಳೇದನ್ನ ನೋಡ್ಬೇಕು, ಅಭ್ಯಾಸ ಮಾಡ್ಬೇಕು. ಅಪ್ಪ ಅಮ್ಮ ಕಷ್ಟದಲ್ಲಿರುತ್ತಾರೆ, ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಕಣೆ. ಅಲ್ಲ ಕಂದ್ರೆ ಒಂದೆರಡು ವಿಡಿಯೋ ಮಾಡಿದ್ರೆ ಹೇಗೆ ಅಪ್ಪ ಅಮ್ಮನ ಮೋಸ ಮಾಡ್ಬೇಕಾಗುತ್ತೆ? ಹೋಗ್ರಿ. ಈ ಕಳ್ಸಿದ ಫೋಟೋಗೆ ಯಾರೋ ಕೆಟ್ಟಂಗ ಪೋಸ್ಟ್ ಮಾಡ್ಯಾರ. ನಿಮ್ಮ ಅಪ್ಪ ಅಮ್ಮ ಗೊತ್ತಾದ್ರೆ ಜೀವನಾನ ಉಳಿಸ್ಕೊಳ್ಳೋದಿಲ್ಲ. ನೀ
ಕಳ್ಸಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಫೋಟೋಕ್ಕೆ ಯಾರೋ ಡೌನ್ಲೋಡ್ ಮಾಡಿ ಅದಕ್ಕೆ ಅಶ್ಲೀಲ ಫೋಟೋನ ಜೋಡಿಸಿ ಪೋಸ್ಟ್ ಮಾಡ್ಯಾರ ನೋಡಿದ್ದಿ. ತಿಳಿದೇ ಮಾಡಿರೋ ಸಣ್ಣ ತಪ್ಪಿಗಾಗಿ ಅಂತ ಅನಾಹುತ ಆಯ್ತು ನೋಡು. ಹೌದು, ನಾವು ಹೇಳುವಷ್ಟು ಹೇಳಿವಿ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದವಳು. ಹೌದು, ಅವಳೇ ಎಷ್ಟು ಚೆನ್ನಾಗಿ ಮಾಡ್ತಾಳು. ಅಯ್ಯೋ ದೇವ್ರಿ, ಏನಾಯ್ತು ನನ್ನಿಂದ? ನಾನು ಮಾಡಿದ ಸಣ್ಣ ತಪ್ಪಿಂದ ಇಷ್ಟೆಲ್ಲ ಅನಾಹುತ ಆಗಿತ್ತು. ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ನಂಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು ಅಪ್ಪ ಅಮ್ಮ ಏನು ಮಾತು ಕೇಳಬೇಕು ಅಂತ. ನಮ್ಮ ಅಪ್ಪ ಅಮ್ಮನ ನನ್ನ ಮುಖ ಹೇಗೆ ತೋರಿಸ್ಲಿ? ಈಗ ನಾನು ಬದುಕಿರ್ಬಾರ್ದು. ನಾನು ಬದುಕಿರ್ಬಾರ್ದು. ನೋಡಿ, ನಿಮಗೆಲ್ಲ ಹೇಳೋದು ಒಂದೇ, ನಾನು ಹೇಳೋಕ್ಕಿಂತ ತಪ್ಪು ಮಾಡದೇ ಇರೋದೇ ಒಳ್ಳೇದು. ನೀವು ಯಾರು ಇಂಥ ತಪ್ಪು ಮಾಡಕ್ಕೆ ಹೋಗಬೇಡಿ. ನಾನು ಬದುಕಿರ್ಬಾರ್ದು. ಅಪ್ಪ ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ಅಪ್ಪ ಅಮ್ಮ ನನ್ನ ಕ್ಷಮಿಸ್ಬಿಡಿ. ಮಗಳೇ, ನಿಮ್ಮ ಮಕ್ಳ ಕೈಯ ಫೋನ್ ಕೊಡ್ರಿ ಬ್ಯಾಡ ಅಂತ ನಾ ಹೇಳಂಗಿಲ್ಲ. ಆ ಫೋನ್ ಒಳಗೆ ಅವ್ರು ಏನು ನೋಡತ್ತಾರ, ಏನು ಮಾಡತ್ತಾರ ದಯವಿಟ್ಟು ಗಮನ ಹರಿಸ್ರಿವ. ಇಲ್ಲ ಮಗಳು ಬಂದ ಅಪ್ಪ ಬಂದಿದ್ದೀವಿ ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಇದ್ದೊಬ್ಬ ಮಗಳು ಹೋದ್ಲು, ಅವಳ ನೋವಿನಲ್ಲಿ ಗಂಡನು ಹುಚ್ಚ ಆದ. ಅಯ್ಯೋ 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 ಅಯ್ಯೋ. ಗೌರಿ ಕರೆಯುತ್ತಿರೋ ಕಣ್ಣ ಹನಿಯ ಧ್ವನಿ ಕೇಳದೆ ಮಣ್ಣಿ ಊರಿ ಮರಗುತ್ತಿರೋ ಮನದ ನೋವು ಮನ ಮುಟ್ಟಿದೆ. ಕೈಯ ಮುಗಿವೆ ಬೇಕಾದರೂ ನೀನ ಜೊತೆ ಇರು, ಬಿಟ್ಟೋಗ್ಬೇಡ ನನ್ನ, ಬಿಟ್ಟೋಗ್ಬೇಡ. ತಲೆ ತಗ್ಗಿಸಿ ನೋಡು ನನ್ನನ್ನ, ಮುಂದೆ ನೀನು ತಲೆ ಎತ್ತದ ಹಾಗೆ ಮಾಡುತ್ತೇನೆ. ಮೊಬೈಲ್ ಹೇಳುತ್ತೆ, ನೀನೊಮ್ಮೆ ತಲೆ ತಗ್ಗಿಸಿ ನೋಡು ನನ್ನನ್ನ, ನಾನು ನಿನ್ನನ್ನು ತಲೆ ಎತ್ತದ ಹಾಗೆ ಮಾಡುತ್ತೇನೆ. ಪುಸ್ತಕ ಹೇಳುತ್ತೆ, ತಲೆ ತಗ್ಗಿಸಿ ನೋಡು ನನ್ನನ್ನ, ಮುಂದೆ ತಲೆ ಎತ್ತುವ ಹಾಗೆ ಮಾಡುತ್ತೇನೆ ಅಂತ ಮೊಬೈಲ್ ಬಗ್ಗೆ ಸಂದೇಶವನ್ನು ಕೊಟ್ಟಂತಾಗಿ ಮುದ್ದು ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಅವರ ಅಭಿನಯ ಅಪರೂಪ. ಅವರು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಕ್ಕೆ ಹೇಳ್ಕೊಟ್ಟಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ಒಂದು ಜೋರಾದ ಚಪ್ಪಾಳೆ.
ಮೇಡಮ್ ಗ್ರೂಪ್ ಫೋಟೋ ನಿಂದ್ರಿಸಿ. ಮೇಡಮ್ ಗ್ರೂಪ್ ಫೋಟೋ ಒಂದು ಫೋಟೋ ಗ್ರೂಪ್ ಫೋಟೋ ನಿಂದ್ರಿಸಿ. ಒಂದು ಫೋಟೋ. ಸೀನಿಯರ್ ವಿದ್ಯಾರ್ಥಿನಿಯರಿಂದ ನಾಟಕವನ್ನು ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ 500 ರೂಪಾಯಿ ಕಿರುಕಾಣಿಕೆ. ಕಸರಿ ನಡಬಾಕ್ ನಿಂದ್ರಿ. ಕಸರಿ ಐಗೋಡ್ರಿ ಕಸರಿವ. ಇದೆಲ್ಲ ನಾಟಕ ಮಾಡಿ ನಾವು ನಾಟಕ ಮಾಡ್ತಿದ್ದಿದ್ರೆ ಇದೆಲ್ಲ ನನ್ ಕೊಬ್ಬರಿ ಮಿಸ್ ಮಾಡ್ಯಾರು. ನಮ್ಗೆ ಏನ್ರಿ ಆಯರ್ ಕೊಡ್ದಿತ್ರ ಅವ್ರಿಗೆ ಹಾಕಿ